ನಮಸ್ಕಾರ ಸ್ನೇಹಿತರೆ, ನಮ್ಮ ಮನೆ ರುಚಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇನ್ನೇನು ಶ್ರಾವಣ ಮಾಸ ಶುರು ಆಯಿತು. ಇನ್ನು ಹಬ್ಬಗಳ ಸಾಲು ಶುರು ಆಗುತ್ತೆ. ಹಬ್ಬಗಳಲ್ಲಿ ದೇವರ ನೈವೇದ್ಯಕ್ಕೆ ಏನಾದರೂ ಸಿಂಪಲ್ ಆಗಿರೋಂಥ ಸುಲಭವಾಗಿ ತಯಾರಾಗುವಂಥ ಸಿಹಿ ತಯಾರಿಸ್ಬೇಕು ಅನ್ನೋಂಗಿದ್ರೆ ಈ ರೀತಿ ಸಜ್ಜಿಗೆ ತಯಾರಿಸಿ ನೋಡಿ. ತುಂಬ ಚೆನ್ನಾಗಿ ಬರುತ್ತೆ, ತುಂಬ ರುಚಿಯಾಗೂ ಇರುತ್ತೆ, ತಯಾರಿಸೋದು ತುಂಬ ಸುಲಭ. ಸಜ್ಜಿಗೆ ತಯಾರಿಸೋದು ಹೇಗೆ ಅಂತ ನೋಡೋಣ. ಸಜ್ಜಿಗೆ ತಯಾರಿಸೋದಕ್ಕೆ ಮೊದಲು ಬಾಣಲಿಗೆ ಇಲ್ಲಿ 1 ಕಪ್ಪು ತುಪ್ಪ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ 1 ಕಪ್ ರವೆಗೆ ಅಳತೆಗೆ 1 ಕಪ್ಪು ತುಪ್ಪ ಹಾಕ್ಕೊಂಡಿದ್ದೀನಿ. ಬೇಕಾದರೆ ಅರ್ಧ ಮುಕ್ಕಾಲು ಕಪ್ವರೆಗೂ ಹಾಕ್ಕೋಬೋದು. ತುಪ್ಪ ಒಂಚೂರು ಕರಗ್ತಾ ಇದ್ದಂಗೆ ಇದಕ್ಕೆ 1 ಕಪ್ಪು ಚಿರೋಟಿ ರವೆ ಹಾಕ್ಕೋತಾ ಇದ್ದೀನಿ. ಚಿರೋಟಿ ರವೆನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಕೈ ಬಿಡದೇನೆ ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕು. ಚಿರೋಟಿ ರವೆ ಎಲ್ಲವನ್ನು ಚೆನ್ನಾಗಿ ಫ್ರೈ ಆಗಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಒಳ್ಳೆ ಘಮ ಬರೋವರೆಗೂ ಕೈ ಬಿಡದೇನೆ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ಬೇಗ ಆಗಲಿ ಅಂತ ಫ್ಲೇಮ್ ಜೋರು ಮಾಡಿ ಹುರಿಯೋಕ್ಕೆ ಹೋಗಬೇಡಿ, ಕೆಂಪಾಗೋಗುತ್ತೆ. ಆದರೆ ರವೆದು ಹಸಿ ವಾಸನೆ ಹೋಗೋದಿಲ್ಲ, ಸಜ್ಜಿಗೆ ರುಚಿನೂ ಸಹ ಕೆಟ್ಟೋಗುತ್ತೆ. ಲೋ ಫ್ಲೇಮಲ್ಲಿ ಕೈ ಬಿಡದೇನೆ ಚೆನ್ನಾಗಿ ಇದನ್ನು ಹುರ್ಕೊಂಡ್ರೆ ಸುಮಾರಾಗಿ 8ರಿಂದ 10 ನಿಮಿಷದವರೆಗೂ ಬೇಕಾಗುತ್ತೆ. ಅಷ್ಟೊತ್ತವರೆಗೂ ಹುರ್ಕೊಂಡ್ರೆ ಇದು ಚೆನ್ನಾಗಿ ಫ್ರೈ ಆಗಿರುತ್ತೆ, ಒಳ್ಳೆ ಘಮನೂ ಬಂದಿರುತ್ತೆ, ಸಜ್ಜಿಗೆ ರುಚಿನೂ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪನೂ ಸಹ ಗಂಟಾಗ್ದೇ ನೀರು ಹಾಕಿದಾಗ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿಯೂ ಆಗುತ್ತೆ. ನೋಡಿ, ಇಲ್ಲಿ ನಾನು ಸರಿಯಾಗಿ 10 ನಿಮಿಷದವರೆಗೂ ಲೋ ಫ್ಲೇಮಲ್ಲಿ ಕೈ ಬಿಡದೇ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ರವೆ ಎಲ್ಲವೂ ಚೆನ್ನಾಗಿ ಫ್ರೈ ಆಗಿದೆ, ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ. ಈ ರೀತಿ ಈ ಹದ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ರವೆನ ಹುರ್ಕೋತಾ ಇರುವಾಗಲೇ ಸೈಡಲ್ಲಿ ನಾನು ಬಿಸಿನೀರನ್ನು ಸಹ ಕಾಸ್ಕೊಂಡಿದ್ದೀನಿ. ಇದಕ್ಕೆ ನಾವು ಬಿಸಿನೀರೇ ಹಾಕ್ಕೋಬೇಕು, ತಣ್ಣೀರು ಹಾಕ್ಕೊಳ್ಳೋಕೆ ಹೋಗಬಾರ್ದು. ರವೆ ಹುರಿಯೋ ಟೈಮಲ್ಲೇ ಸೈಡಲ್ಲಿ ಬಿಸಿನೀರನ್ನು ಸಹ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಅದೇ ರೀತಿಯೇ ರವೆ ಸ್ವಲ್ಪ ಹುರಿತಾ ಇದ್ದಂಗೆ ಬಿಸಿನೀರನ್ನ ಅಳತೆ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಯಾವ ಕಪ್ಪಲ್ಲಿ ರವೆನ ಅಳತೆ ಮಾಡಿ ಹಾಕ್ಕೊಂಡಿದ್ನೋ ಅದೇ ಕಪ್ಪಲ್ಲಿ 3 ಕಪ್ಪು ನಾನು ಬಿಸಿನೀರನ್ನು ತೊಗೊಂಡಿದ್ದೀನಿ. ಬಿಸಿನೀರು ಹಾಕ್ತಾ ಇದ್ದಂಗೆ ಬೇಗ ಒಂದ್ಸಲ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಳೋಣ. ಬಿಸಿನೀರನ್ನು ಹಾಕಿ ಸ್ವಲ್ಪನೂ ಗಂಟಾಗದೇ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಸಾಮಾನ್ಯವಾಗಿ ಗಂಟು ಆಗೋದಿಲ್ಲ, ಯಾಕಂದರೆ ನಾವು ರವೆ ಚೆನ್ನಾಗಿ ಹುರಿದಿರ್ತೀವಲ್ಲ. ಬಿಸಿನೀರನ್ನು ಹಾಕಿ ಸ್ವಲ್ಪ ಕಲಿಸ್ತಾ ಇದ್ದಂಗೆ 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದಂಗೆ ಎಲ್ಲವನ್ನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ, ಸ್ವಲ್ಪನೂ ಗಂಟಾಗೋದಿಲ್ಲ. ನೀವೇ ವಿಡಿಯೋನಲ್ಲಿ ನೋಡ್ತಾ ಇರ್ಬೋದು, ನಾನು ಈ ಕ್ಲಿಪ್ಪಿಂಗನ್ನ ಕಟ್ ಮಾಡೇ ಇಲ್ಲ. ನೀರು ಹಾಕ್ತಾ ಇದ್ದಂಗೆ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. 1 ನಿಮಿಷ ಕಲಿಸ್ತಾ ಇದ್ದಂಗೆ ನೀರೆಲ್ಲ ಅಬ್ಸರ್ವ್ ಮಾಡಿಕೊಂಡು ಚೆನ್ನಾಗಿದು ಗಟ್ಟಿ ಆಗೋಗುತ್ತೆ. ಸ್ವಲ್ಪನೂ ಸಹ ಗಂಟಾಗದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಆಗುತ್ತೆ. ನೋಡಿ, ಎಲ್ಲವೂ ಚೆನ್ನಾಗಿ ಮಿಕ್ಸ್ ಆಗಿದೆ, ಎಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಕಲಿಸ್ತಾ ಸ್ವಲ್ಪ ಗಟ್ಟಿ ಅಂತ ಅನ್ನಿಸ್ತು. ಅದಕ್ಕೆ ನಾನು ಇನ್ನೊಂದು ಅರ್ಧ ಕಪ್ವರೆಗೂ ಬಿಸಿನೀರನ್ನು ಹಾಕ್ಕೊಂಡಿದ್ದೀನಿ. 1 ಕಪ್ ರವೆ ಅಳತೆಗೆ 3ರಿಂದ 4 ಕಪ್ವರೆಗೂ ಬಿಸಿನೀರು ಹಿಡಿಯುತ್ತೆ. ಅದಕ್ಕಿಂತ ಜಾಸ್ತಿ ನೀರನ್ನು ಹಾಕ್ಕೊಳ್ಳೋಕೆ ಹೋಗಬಾರ್ದು, ಹದ ತಪ್ಪು ಹೋಗುತ್ತೆ. ಅದರಿಂದಾಗಿ ನಾನು ಇನ್ನೊಂದು ಅರ್ಧ ಕಪ್ ಅಷ್ಟೇ ಹಾಕ್ಕೊಂಡಿದ್ದೀನಿ. ನಾವು ಮತ್ತೆ ಸಕ್ಕರೆನೂ ಹಾಕ್ಕೋತೀವಲ್ಲ, ಅದು ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸಕ್ಕರೆ ಹಾಕಿದ್ಮೇಲೆ ಮತ್ತೆ ಅಳಕ ಆಗೇ ಆಗುತ್ತೆ. ನೀವಿಲ್ಲಿ ಬೇಕಾದರೆ ನೀರು ಹಾಕಿ ಕಲಿಸಿದ್ಮೇಲೆ ಮತ್ತೆ ನೀರು ಹಾಕೋ ಬದಲು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೋಬೋದು. ಅರ್ಧ ಮುಕ್ಕಾಲು ಕಪ್ವರೆಗೂ ಬಿಸಿನೀರು ಹಾಲು ಹಾಕ್ಕೋಬೋದು. ತಣ್ಣಗಿರುವಂಥ ಹಾಲು ಹಾಕ್ಕೊಳ್ಳೋಕೆ ಹೋಗಬೇಡಿ. ಹಾಗೆಯೇ ಹಸಿ ಹಾಲನ್ನು ಸಹ ಹಾಕ್ಕೋಬಾರ್ದು. ನಾನು ಈ ರೆಸಿಪಿಗೆ ಬರೀ ನೀರನ್ನಷ್ಟೇ ಬಳಸಿದ್ದೀನಿ, ಹಾಲು ಹಾಕ್ಕೊಂಡಿಲ್ಲ. ಹಾಗೆಯೇ ನಾನಿಲ್ಲಿ ಲವಂಗ ಹಾಕ್ಕೊಂಡಿಲ್ಲ. ನೀವು ಬೇಕಾದರೆ ಘಮಕ್ಕೋಸ್ಕರ ರವೆ ಹುರಿವಾಗಲೇ ಒಂದು 4-5 ಲವಂಗನೂ ಸಹ ಹಾಕ್ಕೊಂಡು ಹುರ್ಕೋಬೋದು. ತುಂಬ ಜನ ಲವಂಗನೂ ಸಹ ಬಳಸೋದು ಇಷ್ಟಪಡ್ತಾರೆ. ದೇವಸ್ಥಾನಗಳಲ್ಲೂ ಕೆಲವೊಬ್ಬರು ಲವಂಗ ಹಾಕಿರ್ತಾರೆ. ಪ್ರಸಾದದ ರೂಪವಾಗಿ ಕೊಟ್ಟವಾಗ ಲವಂಗ ಇರುತ್ತೆ. ನಾನು ಬಳಸಿಲ್ಲ, ಲವಂಗದ ಫ್ಲೇವರ್ ನಮ್ಮನೇಲಿ ಅಂತ ಇಷ್ಟಪಡೋದಿಲ್ಲ. ನೀವು ಬೇಕಾದ್ರೆ ರವೆ ಜೊತೆನೇ ಲವಂಗ ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಹುರಿಬೋದು. ಅದ್ರದ್ದು ಘಮನೂ ಇರುತ್ತೆ. ನೋಡಿ, ನಾನು ಇನ್ನೊಂದು ಅರ್ಧ ಕಪ್ ಬಿಸಿನೀರು ಹಾಕ್ಕೊಂಡ್ಮೇಲೆ ಎಲ್ಲವನ್ನೂ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ರವೆ ಚೆನ್ನಾಗಿ ಬೆಂದು ಎಲ್ಲ ಹೊಂದ್ಕೊಂಡು ಬಾಣಲೆಗೆ ಸ್ವಲ್ಪನೂ ಸಹ ಅಂಟದೇನೆ ನೀಟಾಗಿ ತಳ ಬಿಡ್ತಾ ಬಂದಿದೆ. ಈ ಹದ ಆಗೋವರೆಗೂ ಚೆನ್ನಾಗಿ ಇದನ್ನು ಬೇಯಿಸ್ಕೊಂಡಿದ್ದೀನಿ. ತುಂಬ ಹೊತ್ತು ಹಿಡಿಯೋದಿಲ್ಲ, ಒಂದು 2 ನಿಮಿಷ ಚೆನ್ನಾಗಿ ಕಲಿಸ್ಕೊಂಡ್ರೆ ಸಾಕು. ಎಲ್ಲವನ್ನೂ ಚೆನ್ನಾಗಿ ಹೊಂದ್ಕೊಂಡ್ಬಿಡುತ್ತೆ. ರವೆ ಹುರಿದಿರ್ತೀವಲ್ಲ, ಬೇಗ ಬೆಂದೋಗ್ಬಿಡುತ್ತೆ. ಈ ಹದ ಆದಮೇಲೆ ಇದಕ್ಕೆ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ನಾನಿಲ್ಲಿ ಅದೇ ಕಪ್ಪಲ್ಲೇ 1 ಕಪ್ಪು ಸಕ್ಕರೆ ಹಾಕ್ಕೊಂಡು ಜೊತೆಗೆ 2 ದೊಡ್ಡ ಚಮಚ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಇಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇದಕ್ಕಿಂತ ಜಾಸ್ತಿ ಸಕ್ಕರೆ ಹಾಕ್ಕೊಂಡ್ರೆ ತುಂಬ ಸಿಹಿ ಆಗೋಗುತ್ತೆ, ಎಕಟಾಗೋಗ್ಬಿಡುತ್ತೆ, ಚೆನ್ನಾಗಿ ಅನಿಸೋದಿಲ್ಲ. ಹದವಾಗಿರುತ್ತೆ ಇಷ್ಟು ಸಕ್ಕರೆ ಹಾಕ್ಕೊಂಡ್ರೆ. ನೀವಿಲ್ಲಿ ಬೇಕಾದ್ರೆ ಸಕ್ಕರೆ ಇಷ್ಟನೇ ಇಲ್ಲ ಅಂದರೆ ಬೆಲ್ಲ ಸಹ ಹಾಕ್ಕೋಬೋದು. ಬೆಲ್ಲನ ಪುಡಿ ಮಾಡಿಕೊಂಡು ಅಳತೆ ಮಾಡಿ ಹಾಕ್ಕೋಬೋದು. ಸಕ್ಕರೆ ಹಾಕ್ಕೊಂಡ್ಮೇಲೆ ಒಂದ್ಸಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. 1 ನಿಮಿಷ ಕಲಿಸಿದ್ರೆ ಸಾಕು. ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಅಳಕ ಆಗುತ್ತೆ. ಬಿಸಿಗೆ ಸಕ್ಕರೆ ಬೇಗ ಕರಗೋಗುತ್ತೆ. ಸಕ್ಕರೆ ಕರಗಿದ್ಮೇಲೆ ಈ ರೀತಿ ಸ್ವಲ್ಪ ಅಳಕ ಆಗುತ್ತೆ. ಅದು ಮತ್ತೆ ಕೈ ಬಿಡದೇನೆ 1-2 ನಿಮಿಷ ಚೆನ್ನಾಗಿ ಕಲಿಸಿದ್ರೆ ಸಾಕು. ಇದೆಲ್ಲವನ್ನು ಹೊಂದ್ಕೊಂಡು ಮತ್ತೆ ಗಟ್ಟಿ ಆಗೋಗುತ್ತೆ.
ಅದೇ ರೀತಿಯೇ ಒಂದು 2 ನಿಮಿಷ ಮತ್ತೆ ಕೈ ಬಿಡ್ದೇನೆ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ನೋಡಿ. ಇವಾಗ ಎಲ್ಲವೂ ಚೆನ್ನಾಗಿ ಹೊಂದ್ಕೊಂಡಿದೆ, ಸಕ್ಕರೆ ಪೂರ್ತಿ ಕರಗಿದೆ, ಚೆನ್ನಾಗಿ ಗಟ್ಟಿನೂ ಸಹ ಆಗಿದೆ. ಈಗ ಕೊನೆಯದಾಗಿ ಇದಕ್ಕೆ ಡ್ರೈ ಫ್ರೂಟ್ಸು ಮತ್ತು ಏಲಕ್ಕಿ ಪುಡಿ ಎಲ್ಲವನ್ನು ಹಾಕೊಳ್ಳೋದು ಬಾಕಿ ಇದೆ. ತಯಾರಾಗಿರುವಂಥ ಸಜ್ಜಿಗೆ ಬಾಣಲೆನ ಪಕ್ಕಕ್ಕೆ ಇಟ್ಬಿಟ್ಟು ಒಂದು ಬೇರೆ ಬಾಣಲೆನಲ್ಲಿ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ನ ಕರೆದು ಹಾಕ್ಕೋತೀನಿ. ಒಂದು ಚಿಕ್ಕ ಬಾಣಲೆಗೆ 2 ದೊಡ್ಡ ಚಮಚ ಅಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ. ತುಪ್ಪ ಒಂದು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ 2 ದೊಡ್ಡ ಚಮಚ ಅಷ್ಟು ಗೋಡಂಬಿನ ಚಿಕ್ಕದಾಗಿ ಚೂರು ಮಾಡಿ ಹಾಕ್ಕೋತಾ ಇದ್ದೀನಿ. ಗೋಡಂಬಿನ ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದೊಂದು ಚೂರು ಕಲರ್ ಚೇಂಜ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನಿಲ್ಲಿ ಬರೀ ಗೋಡಂಬಿ ಮಾತ್ರ ಫ್ರೈ ಮಾಡ್ಕೊತಾ ಇದ್ದೀನಿ, ದ್ರಾಕ್ಷಿ ಫ್ರೈ ಮಾಡ್ಕೊಳ್ಳೋದಿಲ್ಲ. ಸಾಮಾನ್ಯವಾಗಿ ನಾನು ಸಿಹಿಗಳಿಗೆ ದ್ರಾಕ್ಷಿನ ಫ್ರೈ ಮಾಡ್ದೇನೆ ಹಾಗೆ ಹಾಕ್ಕೋತೀನಿ. ಅದೇ ರೀತಿಯೇ ಗೋಡಂಬಿನ ಫ್ರೈ ಮಾಡಿ ತಯಾರಿಸಿರೋಂಥ ಸಜ್ಜಿಗೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಣ ದ್ರಾಕ್ಷಿನ ಹಾಗೆ ಹಾಕ್ಕೋತಾ ಇದ್ದೀನಿ. ಇದನ್ನು ಸಹ ಒಂದು 2 ದೊಡ್ಡ ಚಮಚ, ಹಾಗೆಯೇ ಒಂದು ಅರ್ಧ ಚಿಕ್ಕ ಚಮಚ ಅಷ್ಟು ಏಲಕ್ಕಿ ಪುಡಿ, ಒಂದು ಚಿಟಿಕೆಯಷ್ಟು ಕೇಸರಿನ ಹಾಕ್ಕೋತಾ ಇದ್ದೀನಿ. ನಿಮಗೆ ಕಲರ್ ಬೇಕು ಅಂದರೆ ಕೇಸರಿನ ಬಿಸಿ ಹಾಲಲ್ಲಿ ನೆನೆಸಿ ಅದನ್ನು ಸಹ ಹಾಕ್ಕೋಬೋದು. ಸಜ್ಜಿಗೆನ ಸಾಮಾನ್ಯವಾಗಿ ಕಲರಲ್ಲಿ ಮಾಡೋದಿಲ್ಲ, ಇದೇ ರೀತಿಯೇ ಬೆಳ್ಳಕ್ಕೆ ಇರುತ್ತೆ. ಸಾಮಾನ್ಯವಾಗಿ ಇದಕ್ಕೆ ಕೇಸರಿ ನೆನೆಸಿ ಹಾಕೋದು ಅಥವಾ ಕೇಸರಿ ಬಣ್ಣ ಹಾಕೋದು ಇದೆಲ್ಲ ಮಾಡೋದಿಲ್ಲ ಯಾರೂ. ನೀವು ಬೇಕಾದರೆ ಕೇಸರಿನ ಬಿಸಿ ಹಾಲಲ್ಲಿ ನೆನೆಸಿ ಹಾಕ್ಕೊಂಡು ಕಲಿಸ್ಕೋಬೋದು. ಡ್ರೈ ಫ್ರೂಟ್ಸ್ ಎಲ್ಲವನ್ನು ಹಾಕ್ಕೊಂಡ್ಮೇಲೆ ಕೊನೆಯಲ್ಲಿ ಇನ್ನೊಂದು ಸಲ ಚೆನ್ನಾಗಿ ಕಲಿಸ್ಕೊಳ್ತೀನಿ. ಚೆನ್ನಾಗಿ ಒಂದು ಸಲ ಕಲಿಸ್ಕೊಂಡ್ರೆ ನೋಡಿ ಬಿಸಿ ಬಿಸಿಯಾಗಿರುವಂಥ ಸಜ್ಜಿಗೆ ಅಥವಾ ಶೀರ ತಯಾರಾಗಿದೆ. ಈ ಹಬ್ಬದ ವಿಶೇಷವಾಗಿ ದೇವರ ನೈವೇದ್ಯಕ್ಕೆ ಪ್ರಸಾದದ ರೂಪವಾಗಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನಮ್ಮ ಮನೇಲಿ ಅಮ್ಮ ಇದನ್ನು ಲಕ್ಷ್ಮೀ ಪೂಜೆ ಮಾಡಿದಾಗ ಅಥವಾ ಮಂಗಳಗೌರಿ ಪೂಜೆ ಮಾಡಿದಾಗ ತಯಾರಿಸ್ತಾರೆ. ಲಕ್ಷ್ಮಿಗೆ ಪ್ರಿಯವಾದದ್ದು ಅಂತ ಹೇಳ್ತಾರೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಖಂಡಿತವಾಗ್ಲೂ ಇಷ್ಟಪಡ್ತೀರಾ. ನಾನು ಈಗಾಗಲೇ ಸಾಕಷ್ಟು ಸಿಹಿ ಪದಾರ್ಥಗಳ ರೆಸಿಪಿಗಳನ್ನು ತೋರಿಸಿದ್ದೀನಿ. ಸಾಕಷ್ಟು ರೀತಿ ಪಾಯಸ, ಹೋಳಿಗೆ, ಹಲ್ವಾ ಇದೆಲ್ಲವನ್ನೂ ತೋರಿಸಿದ್ದೀನಿ. ಆ ರೆಸಿಪಿಗಳ ಪ್ಲೇಲಿಸ್ಟನ್ನು ನಾನು ವಿಡಿಯೋ ಕೊನೆಯಲ್ಲಿ ಹಾಕಿರ್ತೀನಿ. ನಿಮ್ಗೆ ಇಷ್ಟವಾದದ್ದನ್ನು ನೋಡಿ ಟ್ರೈ ಮಾಡಿ. ಯಾವುದು ನಿಮಗೆ ಇಷ್ಟ ಆಯಿತು, ಯಾವುದು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನು ಮಾತ್ರ ಮರಿಬೇಡಿ. ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ನನ್ನ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ.